ಗೀತಾ ಮಹಾತ್ಮೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. 15ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ: ಪ್ರತಿಜೀವಿಯ ಹೊಟ್ಟೆಯಲ್ಲಿರುವ ಜೀರ್ಣಿಸಲು ನೆರವಾಗುವ ಪಚನಾಗ್ನಿ ನಾನೇ ಆಗಿದ್ದೇನೆ. ಆ ನನ್ನ ರೂಪಕ್ಕೆ ವೈಶ್ವಾನರ ಎಂದು ಹೇಳುತ್ತಾರೆ. ಪ್ರಾಣ ಅಪಾನಗಳೊಡನೆ ಕೂಡಿ ಜೀವಿಯು ಸೇವಿಸಿದ ಆಹಾರವನ್ನು ಜೀರ್ಣಿಸುವವನು ಭಗವಂತನೇ. ವೈಶ್ವಾನರ ಎಂದರೆ ವಿಶ್ವದ ಎಲ್ಲ ಪ್ರಾಣಿಗಳ ಉದರದಲ್ಲಿರುವ ಉಷ್ಣಶಕ್ತಿ ಎಂದರ್ಥ. ಯಾವುದೇ ಜೀವಿಯ ಮಾನಸಿಕ ದೈಹಿಕ ಆರೋಗ್ಯ ಸಾಮರ್ಥ್ಯದ ಮೇಲೆ ನೇರ ಪರಿಣಾಮ ಬೀರುವುದು ಮೊದಲು ಆಹಾರ. ಆ ಜೀವಿಯು ತಿಂದ ಆಹಾರ ಸರಿಯಾಗಿ ಜೀರ್ಣವಾದರೆ ಮಾತ್ರ ಪೋಷಕಾಂಶಗಳು ಆತನ ಶರೀರಕ್ಕೆ ದೊರಕಿ ಆತ ಸ್ವಸ್ಥನಾಗಿರಲು ಸಹಾಯವಾಗುತ್ತದೆ. ಒಬ್ಬ ವ್ಯಕ್ತಿಯು 4 ವಿಧವಾದ ಆಹಾರ ಸೇವಿಸುತ್ತಾನೆ: ಕುಡಿಯುವುದು, ನೆಕ್ಕುವುದು, ಜಗಿಯುವುದು ಮತ್ತು ಚಪ್ಪರಿಸುವುದು ಅಥವಾ ಚೀಪುವುದು. ಹೀಗೆ ಯಾವ ಥರದ ಆಹಾರವಾದರೂ ಅದು ಜೀರ್ಣವಾಗಬೇಕಾದರೆ ಜೀರ್ಣರಸಗಳ ಸಹಾಯ ಬೇಕಾಗುತ್ತದೆ. ಮಾನವನ ಉಸಿರಾಟದಿಂದಾಗುವ ವಾಯು ಸೇವನೆ ಹಾಗೂ ಅದರ ನಿಶ್ವಾಸವು ಜೀರ್ಣಕ್ರಿಯೆಗೆ ಸಹಕಾರಿ. ಉದಾಹರಣೆಗೆ, ಅಗ್ನಿ ಜೋರಾಗಿ ಉರಿಯಲು ಆಮ್ಲಜನಕ ಬೇಕು, ನಂದಿಸಲು ಇಂಗಾಲಾಮ್ಲ ಬೇಕು. ಅಂತೆಯೇ ಉಚ್ಛ್ವಾಸ ಹಾಗೂ ನಿಶ್ವಾಸದ ಶ್ವಾಸಕ್ರಿಯೆಯಿಂದ ಉಂಟಾದ ಉಷ್ಣವೂ ಜೀರ್ಣರಸದಿಂದ ಆಗುವ ಜೀರ್ಣಕ್ರಿಯೆಗೆ ಸಹ ಸಹಾಯಕವಾಗುತ್ತದೆ. ಹೀಗೆ ಪ್ರತಿಯೊಬ್ಬರ ಉದರದಲ್ಲಿ ಜಠರಾಗ್ನಿ ರೂಪದಲ್ಲಿ ನಾನಿದ್ದೇನೆ ಎಂದು ಪರಮಾತ್ಮ ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಸಾತ್ವಿಕ ರೀತಿಯ ಆಹಾರ ಸೇವಿಸಿ ಉದರ ಪೋಷಣೆ ಮಾಡುವುದು ಕೂಡ ಯಜ್ಞವೇ ಆಗಿದೆ. ಆದುದರಿಂದ ನಾವು ಪರಿಶುದ್ಧ ಆಹಾರವನ್ನು ಸೇವಿಸಬೇಕು. ಅದನ್ನು ತಯಾರಿಸುವಾಗ ಹಾಗೂ ಸೇವಿಸುವಾಗಲೂ ಮನಸ್ಸು ಪರಿಶುದ್ಧವಾಗಿರಬೇಕು. ತನುಮನ ಹಾಗೂ ಆಹಾರವನ್ನು ಪರಿಶುದ್ಧವಾಗಿರಿಸಿ ಅರ್ಪಿಸಿದ ಆಹಾರವು ವೈಶ್ವಾನರ ಎಂಬ ನಾಮರೂಪದಿಂದ ಇರುವ ಪರಮಾತ್ಮನಿಗೆ ಸೇರುತ್ತದೆ. ಆದ್ದರಿಂದಲೇ ಸಾತ್ವಿಕ ಆಹಾರ ಸೇವನೆಯನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಬೇಕು ಎನ್ನುವುದು. ಇದನ್ನೆಲ್ಲ ವೈಜ್ಞಾನಿಕವಾಗಿ ನಾವು ನೋಡಿದರೂ ಮಾಡಿದರೂ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಪ್ರತಿಯೊಂದು ಕಾಯ ವಾಚ ಮನಸ ಪರಮಾತ್ಮನ ಇರುವಿಕೆ ಅನುಭವಕ್ಕೆ ಬರುತ್ತದೆ. ಎಲ್ಲ ಜೀವಿಗಳಿಗೆ ಚೈತನ್ಯ ಜೀವಶಕ್ತಿ ಒದಗಿಸುವವನು ಪರಮಾತ್ಮ ಎಂದು ಪ್ರತಿ ಹೆಜ್ಜೆ ಹೆಜ್ಜೆಗೂ ತಿಳಿಯುತ್ತದೆ. ಹರಿ ಓಂ.